ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಿಂಗಣ್ಣ, ಎಷ್ಟಾಯ್ತು ಲೆಕ್ಕ ಬರ್ಕೊಂಬಿಡು. ನಾಳೆ ನಾಡಿದ್ದು ಕೊಡ್ತೀನಿ. ಯಾವಾಗ್ಲೂ ಇದೇ ಆಯ್ತು ನಿಂದು. ಏ ಆಕಾಶ್, ಯಾಕೋ ಇತ್ತೀಚೆಗೆ ನಿನ್ ಮನೆಗೆ ಬರ್ತಾ ಇಲ್ಲ? ನಾ ಪಪ್ಪನ ಹತ್ರ ಹೇಳ್ತಾ ಇದ್ದೀನಿ ನಿನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ, ಆದ್ರೆ ಪಪ್ಪ ಹೇಳ್ತಾರೆ ಬೇಡ ಅಂತ. ನೀನು ಬರಲ್ಲ, ಏನೋ ಆಯ್ತು ನಿನಗೆ? ಹೌದಾ, ಪಪ್ಪ ಯಾಕೆ ಬೇಡ ಅಂತ ಇದಾರೆ? ಅದೇ ನನ್ಗೂ ಗೊತ್ತಿಲ್ಲ. ನಿನ್ನ ಯಾವತ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೇನು ಬೇಡ ಅಂತ ಹೇಳ್ತಾರೆ. ಹಾಗೆ ಪದೇ ಪದೇ ಹೋಗಿ ಕರಿಬಾರ್ದು, ಡಿಸ್ಟರ್ಬ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಂತಾರ? ಹೌದು, ಸೇಮ್ ನಮ್ಮ ಮಮ್ಮಿನೂ ಹಂಗೆ ಆಡ್ತಾರೆ. ನಿಮ್ ಮನೆಗೆ ಹೋಗ್ತೀನಿ ಅಂದ್ರೆ ಸಾಕು ಒಂಥರ ಆಡ್ತಾರ. ಮುಂಚೆ ನಿಮ್ ಮನೆಗೆ ಹೋಗ್ತೀನಿ ಅಂದ್ರೆ ಬೇಗ ಬಾ ಅಂತ ಅಂತಿದ್ರು, ಆದ್ರೆ ಈಗ ಆಟ ಆಡಿದ್ ಸಾಕು, ಓದು ಓದು ಅಂತಾರೆ. ಹೌದಾ? ನೀನ್ ಚೆನ್ನಾಗೂ ಓದ್ತಾ ಇದೀಯಾ, ಚೆನ್ನಾಗಿ ಮಾರ್ಕ್ಸು ತೆಗ್ತಾ ಇದೀಯಾ, ಮತ್ ಯಾಕೆ ನಿಮ್ಮ ಮಮ್ಮಿ ಅಷ್ಟೊಂದು ರಿಸ್ಟ್ರಿಕ್ಟ್ ಮಾಡ್ತಾ ಇದಾರೆ ನಿನ್ನ? ಹೌದು, ನಾನು ಎಷ್ಟು ಬ್ರಿಲಿಯಂಟ್ ಸ್ಟೂಡೆಂಟು, ಮಮ್ಮಿ ಯಾಕೆ ಹಿಂಗ ಆಡ್ತಾ ಇದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಓದು ಓದು ಅಂತಾರೆ. ನಂಗಂತೂ ಬೋರ್ ಆಗಿ ಹೋಗಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಿಂಚು ನಂಗೆ ಮನೇಲಿ ಇದೀನೋ ಕ್ಲಾಸ್ ರೂಮ್ ಅಲ್ಲಿ ಇದೀನೋ ಒಂದು ಗೊತ್ತಾಗ್ತಾ ಇಲ್ಲ. ಮನೇನೆ ಕ್ಲಾಸ್ ಆಗ್ಬಿಟ್ಟಿದೆ. ಮಮ್ಮಿ ಹೋಗಿ ಹೆಡ್ ಮಿಸ್ ಆಗಿದ್ದಾರೆ, ಸ್ಟ್ರಿಕ್ಟ್ ಆಗಿದ್ದಾರೆ. ನಂಗಂತೂ ತಲೆ ಕಟ್ಟೋಗಿದೆ. ಆಕಾಶ್, ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ. ಅವರು ಏನೋ ಒಂದ್ ರೀಸನ್ ಇದೆ, ಅದಕ್ಕೆ ಹಿಂಗ್ ಆಡ್ತಾ ಇದಾರೆ. ಅದೇನಂತ ನಾವು ಕ್ರ್ಯಾಕ್ ಮಾಡ್ಲೇಬೇಕು. ಹೌದು, ನಾವು ಕ್ರ್ಯಾಕ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನಾವು ಕ್ರ್ಯಾಕ್ ಆಗ್ತೀವಿ. ಮಿಂಚು, ಇನ್ನೊಂದ್ ವಿಷಯ, ನೀನು ನನ್ಗೆ ಜಾಸ್ತಿ ಕ್ಲೋಸ್ ಆಗಿರ್ಬೇಡ. ಇದು ಮಮ್ಮಿಗ್ ಗೊತ್ತಾದ್ರೆ ಮಮ್ಮಿ ಇನ್ನೂ ಸ್ಟ್ರಿಕ್ಟ್ ಆಗ್ತಾರೆ. ಈಗ ಸ್ವಲ್ಪ ಮನೆಯಿಂದ ಆಚೆ ಬಿಡ್ತಾ ಇದಾರೆ, ಆಮೇಲೆ ಅದು ಇರಲ್ಲ. ನೀನ್ ಹೇಳೋದು ಸರಿನೇ, ಇನ್ಮೇಲೆ ಹಾಗೆ ಇರ್ತೀನಿ ಬಿಡು. ಆಮೇಲೆ ಇನ್ನೊಂದ್ ವಿಷಯ, ಮಮ್ಮಿ ಡ್ಯಾಡಿ ವಿಷಯ ನಮ್ಮಿಬ್ರಿಗೂ ಗೊತ್ತಾಗಿದೆಯಲ್ಲ, ಯಾರಿಗೂ ಹೇಳೋದ್ ಬೇಡ. ಈ ಸೀಕ್ರೆಟ್ ಆಗೇ ಇರ್ಬೇಕು, ಗೊತ್ತಾಯ್ತಾ? ಸರಿ. ಆದ್ರೆ ಈಗ ಅವ್ರಿಬ್ರನ್ನ ಎಷ್ಟೇ ಒಂದ್ ಮಾಡಕ್ ಟ್ರೈ ಮಾಡಿದ್ರೆ ನಿಮ್ದು ಒಂದೇ ಆಗ್ತಾ ಇಲ್ವಲ್ಲ, ಈಗ ಏನ್ ಮಾಡೋದು? ಅದೇ ಗೊತ್ತಾಗ್ತಾ ಇಲ್ಲ ಮಿಂಚು. ಸದ್ಯಕ್ಕೆ ನನ್ನ ಪಾಪ ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲ, ಆ ಬೇಜಾರಲ್ಲೇ ಇದೀನಿ, ಆ ಫೀಲಿಂಗ್ ಅಲ್ಲೇ ಇದೀನಿ. ಹೇ, ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ. ನಾವಿದ್ರು ಹೊಸ ಪ್ಲಾನ್ ಮಾಡೋಣ. ಆಮೇಲೆ ಅವ್ರಿಬ್ರನ್ನ ಹೆಂಗ್ ಒಂದ್ ಮಾಡ್ಬೇಕಂತ ಡಿಸೈಡ್ ಮಾಡೋಣ. ಸರಿ. ಏನಗಳೇ ಈ ತರ ಆಗೋಯ್ತು? ಅಲ್ಲ, ನೀನು ಅತ್ತಿಗೆ ಇಬ್ರು ಬಾಲ್ಕನಿಲಿ ಎದುರು ಬದ್ರ ನಿಂತ್ಕೊಂಡು ಕಣ್ಣಲ್ಲೇ ಮಾತಾಡ್ಕೋತಾ ಇದ್ರಿ. ಇನ್ನೇನು ಬಾಯಲ್ಲಿ ಮಾತಾಡಕ್ ಶುರು ಮಾಡ್ತೀರಾ ಅನ್ಕೊಳ್ಳೋಷ್ಟೊತ್ತಿಗೆ ಕಣ್ಣಲ್ಲಿ ಮಾತಾಡೋದು ಸ್ಟಾಪ್ ಆಗೋಯ್ತಲ್ಲ. ಗ್ರೀನ್ ಸಿಗ್ನಲ್ ಬಿತ್ತು ಅನ್ನೋಷ್ಟೊತ್ತಿಗೆ ರೆಡ್ ಸಿಗ್ನಲ್ ಬಿದ್ದು ಬಿಡ್ತಲ್ಲಪ್ಪ. ಲೇ, ಸಾಕು ಸುಮ್ಮನೆ ಇರೋ. ಮುಲಾ ಮಚ್ಚೊಂಥರ ಬಂದು ಆಗಿರೋ ಗಾಯಕ್ಕೆ ಒಪ್ಸೋರ್ ಬೇಡ. ನನ್ನ ಸಂಕಟನಿಗೆ ಸುಮ್ಮನೆ ಕಮೆಂಟ್ರಿ ಕೊಡ್ತಾ ಇರ್ತೀಯಲ್ಲ. ಏನ ನೀನು? ಅಲ್ಲ, ನನ್ನ ವೇದನೆ ನಾನು ಹೇಳ್ಕೋತಾ ಇದೀನಿ ಕಣಪ್ಪ. ನನ್ನ ಗೆಳೆಯನ ಲೈಫ್ ಸ್ಟೋರಿ ಈ ತರ ಆಗೋಯ್ತಲ್ಲ ಅಂತ ನೋವಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಲ್ವಲ್ಲ? ಬಿಡೋ, ಯಾಕೋ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತೀಯಾ? ಓನಪ್ಪ, ನಾವೇನ್ ಮಾತಾಡಿದ್ರು ಓವರ್ ಆಕ್ಟಿಂಗ್ ಮಾತಾಡಲ್ಲ ಬಿಡ. ಈಗ ಏನ್ ಮಾಡ್ತೀಯ ನೀನು? ಅಲ್ಲ ಕಣ, ಅದಕ್ಕೆ ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಓಕೆ, ಒಪ್ಕೊಳ್ಳೋಣ. ಆದ್ರೆ ಪಾಪ ಎಳೆ ಮಗು ಆಕಾಶ್ನ ಯಾಕೋ ಅವಾಯ್ಡ್ ಮಾಡ್ಬೇಕು, ನಿನ್ನಿಂದ ಯಾಕೋ ದೂರ ಮಾಡ್ಬೇಕು? ಇದ್ಯಾಕೋ ನಂಗೆ ಇಷ್ಟ ಆಗ್ತಾ ಇಲ್ಲ ಕಣ. ಇದು ಯಾಕೋ ತುಂಬಾ ಅತಿ ಆಯ್ತು ಅದಕ್ಕೆ. ಇಲ್ಲ ಕಣ, ಒಂದ್ ರೀತಿಲಿ ಅವ್ರು ಮಾಡ್ತಾರೋ ಸರಿಯಾಗಿದೆ. ಏನ್ ಸರಿಯಾಗಿದೆ? ಹೌದು, ನಾನು ಆಕಾಶ್ ತಂದೆ ಅನ್ನೋ ವಿಷಯನ ಅವರು ಮುಚ್ಚಿಟ್ಕೊಂಡು ಬಂದಿದ್ದಾರೆ. ನಾನು ಆಕಾಶಕ್ಕೆ ತುಂಬಾ ಕ್ಲೋಸ್ ಆಗಿ ಯಾವುದೋ ಎಮೋಷನಲ್ ಮೂಮೆಂಟಲ್ಲಿ ನಾನೇ ಅವ್ರ ಅಪ್ಪ ಅನ್ನೋ ವಿಷಯ ನಾನು ಹೇಳ್ಬಿಟ್ರೆ ಎಲ್ಲನೂ ಹಾಳಾಗೋಗುತ್ತಲ್ವಾ? ಆ ಚಿಂತೆ ಅವ್ರಿಗೆ. ಅದಕ್ಕೆ ಈ ರೆಸ್ಟ್ರಿಕ್ಷನ್ಸು, ಕಂಡೀಷನ್ಸು ಎಲ್ಲ. ನನಗೂ ಆ ಭಯ ಇದೆ ಕಣ. ಅವನಿಗೆ ನಾನೇ ಅಪ್ಪ ಅನ್ನೋ ವಿಷಯ ಗೊತ್ತಾಗಿ ಮತ್ತೆ ನನ್ನಿಂದ ಭೂಮಿಕಾ ಅವರು ದೂರ ಆಗ್ಬಿಟ್ರೆ ಅಂತ. ಹತ್ರ ಆಗಕ್ಕೋಗಿ ಅವ್ರನ್ನ ಕಳ್ಕೊಳ್ಳೋದಕ್ಕಿಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎದುರುಗಡೆ ಇರೋದೇ ಒಳ್ಳೇದು ಅಂತ ನನಗೂ ಅನ್ನಿಸ್ತು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಹಾಗಂತ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಗೆಳೆಯ. ನೋಡ, ಮಕ್ಕಳಲ್ಲಿ ಹೇಟೆಡ್ ಫೀಲ್ ಶುರು ಆಗ್ಬಿಡುತ್ತೆ. ಅವ್ನಿನ್ನ ಕಂಪ್ಲೀಟ್ ಆಗಿ ದೂರ ಇಟ್ಬಿಡ್ತಾನೆ. ನೋಡ, ಆಮೇಲೆ ಕೊನೆಗೊಂದ್ ದಿವಸ ನೀನೇ ಹತ್ರ ಆಗಕ್ ಹೋದ್ರು ಅವ್ನು ನಿನ್ನ ಹತ್ರ ಬಿಟ್ಕೊಳ್ಳಲ್ಲ. ಗೆಳೆಯ, ಇದು ಒಂಥರ ಹಗ್ಗದ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗೋ ತರ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಣೋ. ಸ್ವಲ್ಪ ಏಮಾರಿದ್ರು ಬೀಳೋದು ನೀನೇ, ಮುರಿಯೋದು ನಿಂದೊಡನೆ.
ಏಯ್ ಏನು ಹಿಂಗೆ ಧರಿಸ್ತಾ ಇದೆಯಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಇದು ತುಂಬಾ ಸೂಕ್ಷ್ಮವಾದ ವಿಷಯ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಗೆಳೆಯ, ನಂಗೊಂದು ಐಡಿಯಾ ಬಂತು, ಹೇಳ್ತೀನಿ, ಬೈಬಾರ್ದು. ಏನೋ? ಬಿಳಿ ಬಾವುಟ ಹಿಡ್ಕೊಂಡು ಶಾಂತಿ ದೂತಂತರ ಅದಕ್ಕೆ ಹತ್ರ ಮಾತಾಡಲ್ಲ. ನೀನು ಬಿಳಿ ಬಾವುಟ ತೋರಿಸು, ಅವರು ಕಪ್ಪು ಬಾವುಟ ತೋರಿಸ್ತಾರೆ. ಅವ್ರ ಹತ್ರ ಏನು ಮಾತಾಡ್ತೀಯೋ, ಎಷ್ಟು ಮಾತಾಡಿದ್ರು ಅಷ್ಟೇ, ಕಪ್ಪು ಬಾವುಟ ರೆಡಿ ಇಟ್ಕೊಂಡಿರ್ತಾರೆ. ಹಂಗಂತ ಸುಮ್ಮನೆ ಇರಕ್ಕಾಗಲ್ಲ ಕಣೋ. ಅಣ್ಣವ್ರು ಹೇಳಿದ್ ಮರೆತುಬಿಟ್ಟ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು, ಕೆಚ್ಚದೆ ಇರಬೇಕೆಂದೆಂದು. ಗೆಳೆಯ, ನಾವು ನೀಟಾಗಿ ಉತ್ತು ಬಿತ್ತಿದ್ರೆ ಎಂಥ ಬರಡು ಭೂಮಿ ಆದ್ರೂ ಸರಿ, ಬಂಗಾರ ಬೆಳಿಬೋದು ಕಣೋ. ಇದೇ ಮಾತು ಇಲ್ಲಿಗೂ ಅಪ್ಲೈ ಆಗುತ್ತೆ ನೋಡು. ಕಣ, ಏನೋ ಒಂದು ಮಾಡಿದ್ರಲ್ವಾ, ಏನೋ ಒಂದು ಆಗೋದು. ಏನೋ ಒಂದು ಮಾಡಕ್ ಹೋಗಿ ಇನ್ನೇನೋ ಆಗಿ ಒಂದು ಕೆರಡಾದ್ರೆ ಏನು ಮಾಡ್ತೀಯ? ಯಾವಾಗ್ಲೂ ನೆಗೆಟಿವ್ ಮಾತಾಡ್ತೀಯಪ್ಪ ನೀನು. ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಗೆಳೆಯ. ಏಯ್ ಮೈ ಹೂನಾ, ನನ್ನ ಜೊತೆಗೆ ಅಪರ್ಣ ಹೈನಾ, ನಾವಿಬ್ರು ಹೋಗಿ ಅದಕ್ಕೆ ಹತ್ರ ಮಾತಾಡ್ತೀವಿ, ಸಮಸ್ಯೆ ಏನು ಅಂತ ಕೇಳ್ತೀವಿ. ಇದು ನನ್ನ ಕೈಲಿ ಮಾಡೋಕ್ಕಾಗಲ್ವಾ? ಅದು ಮಾಡೋ ಆಗಿದ್ದಿದ್ರೆ ಯಾವತ್ತೋ ಮಾಡಿರ್ತಿದ್ದೆ. ನನಗೆ ಅದೆಲ್ಲ ಬೇಕಾಗಿಲ್ಲ ಕಣೋ. ನೀವು ಅಂತ ಕೆಲಸಕ್ಕೆಲ್ಲ ಕೈ ಹಾಕ್ಬಿಡಿ, ಸುಮ್ಮಿದ್ದೆ. ಅಪ್ಪ ಹಿಂಗೆ ಮಾತಾಡ್ತೀಯಲ್ಲ. ನೋಡಾನಂದ, ನಿಮ್ಮ ಕೈಲಿ ಹೇಳ್ಸಿದ್ರೆ ಅದು ಬಲವಂತ ಆಗುತ್ತೆ, ಲಾಬಿ ಅಂತ ಅನ್ನಿಸ್ಕೊಳುತ್ತೆ. ನನಗೆ ಲಾಬಿ ಎಲ್ಲ ಬೇಕಾಗಿರೋದು ಲವ್. ಲವ್ ರಿನ್ಯೂಯಲ್, ಅದು ತಾನೇ ತಾನಾಗಿ ಆಗಬೇಕು. ಅದು ಬಿಟ್ಟು ಬೇರೆನೋ ಸರ್ಕಸ್ ಮಾಡಕ್ ಹೋದ್ರೆ ಮುಂಚೆ ಏನ್ ಮಾಡಿದ್ರಲ್ಲ ಅದನ್ನೇ ಮಾಡ್ತಾರೆ, ಬಿಟ್ಟು ಹೋಗ್ತಾರೆ. ಅವಾಗ ಏನ್ ಮಾಡ್ತೀಯಾ? ಕೈಲ ಆಗೋದು ಎಂದು ಅಂತ ಹಾಡಿಲ್ತಾ ಕೂತ್ಕೋತೀಯಾ? ಸುಮ್ಮನೆ ಇದ್ಬಿಡಪ್ಪ ನೀನು. ಗೆಳೆಯ, ನೀನೇನೋ ಸುಮ್ಮನೆ ಇರೋ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ. ಆದ್ರೆ ಸುಮ್ಮನೆ ಇರಕ್ಕೆ ಆಗುತ್ತೇನಲ್ಲ? ನನಗೆ ಅರ್ಥನೇ ಆಗಲ್ಲಪ್ಪ. ಹೆಂಗೋ ಕಣ್ಣೆದುರುಗಡೆನೆ ಹೆಂಡತಿ ಮಗು ಓಡಾಡ್ಕೊಂಡಿರ್ತಾರೆ, ನೀನು ಮಾತಾಡಂಗಿಲ್ಲ, ಮುದ್ದು ಮಾಡಂಗಿಲ್ಲ, ಕನೆಕ್ಷನ್ನೇ ಇಲ್ಲ, ಕಟ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದು ಹೆಂಗೋ ಸಾಧ್ಯ ಗೆಳೆಯ? ನನಗೆ ಯಾಕೋ ಇದು ಸರಿ ಅನ್ಸಲ್ಲಪ್ಪ, ಬಾ ಬೇಜಾರಾಗುತ್ತೆ ಗೆಳೆಯ. ಪ್ಲೀಸ್ ಒಂದೇ ಒಂದ್ಸರ್ತಿ ಅದಕ್ಕೆ ಹತ್ರ ಮಾತಾಡ್ತೀನಿ ಕಣ. ಬೇಡ ಅಂತ ಇದೀನಿ, ಪದೇ ಪದೇ ಅದೇ ಹೇಳ್ತಾ ಇದೆಯಲ್ಲ. ಏಯ್ ಹೊರಡ ನೀ ಇಲ್ಲಿಂದ, ಸುಮ್ಮನೆ ಇಲ್ಲಿದ್ರೆ ತಲೆ ತಿಂತಾ ಇರ್ತೀಯ. ಆಯ್ತು ಬಿಡಪ್ಪ, ನಾವ್ಯಾರು ಮಾತಾಡಲ್ಲ, ಅಟ್ಲೀಸ್ಟ್ ನೀನಾದರೂ ಮಾತಾಡೋ. ನೋಡ, ಈಗ ಹೆಂಡತಿ ಪ್ರೀತಿ ಸಿಗ್ತಿಲ್ಲ, ಮುಂದಕ್ಕೆ ಮಗನ ಪ್ರೀತಿನೂ ಸಿಗಲ್ಲ, ಆ ಥರ ಆಗ್ಬಿಡುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋ. ಈ ಎಳೆ ಮಕ್ಕಳ ಮನಸ್ಸಿಗಾಗೋ ಗಾಯ ಇದೆಯಲ್ಲ, ಅದು ಬೇಗ ಮಾಸೋಗಲ್ಲ ಕಣೋ, ಕೊನೆವರೆಗೂ ಹಾಗೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಗೆಳೆಯ, ಪ್ಲೀಸ್ ಅವನಿಗೋಸ್ಕರ ಆದರೂ ಮಾತಾಡ. ಅಮೃತಧಾರೆ, ನನ್ನ ಅಮೃತಧಾರೆ.